ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ಈ ವಾಲ್ಮೀಕಿ ನಿಗಮದಿಂದ ಸುಮಾರು 187 ಕೋಟಿ ಹಣ ಲೂಟಿ ಮಾಡಿದಂಥ ಬಿ ನಾಗೇಂದ್ರ ಅವರನ್ನು ಮತ್ತೆ ಮರಳಿ ಮಂತ್ರಿ ಮಾಡಿದ ವಿರುದ್ಧ ನಮ್ಮ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು ವಿಧಾನಸೌಧ ಒಳಗೆ ಮತ್ತು ಹೊರಗೆ ಕೂಡ ಹೋರಾಟಗಳಾದವು. ಭಾರತೀಯ ಜನತಾ ಪಕ್ಷ ಇಡೀ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಹಮ್ಮಿಕೊಯ್ತು. ಆದರೆ ನೈತಿಕ ಹೊಣೆ ಹೊತ್ತು ಇವರು ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ತಿಳಿದಿದ್ವಿ. ಆದರೆ ಈ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡದ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷ ಅಂತ BY ವಿಜೇಂದ್ರ ನೇತೃತ್ವದಲ್ಲಿ ಸೆಪ್ಟೆಂಬರ್ 1ರಿಂದ ರಾಯಚೂರು ಜಿಲ್ಲೆಯ ಗುರುಗುಂಟಾದಿಂದ ಬಳ್ಳಾರಿವರೆಗೆ ಸುಮಾರು 170 ಕಿಲೋಮೀಟರ್ 10 ದಿನಗಳ ಕಾಲ ಬೃಹತ್ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ನಾವು ಕೂಡ ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯಿಂದ ಸುಮಾರು 500 ಕಾರ್ಯಕರ್ತರು ನಾವು ಅಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ರಾಜ್ಯಕ್ಕೆ ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾವು ಅದನ್ನು ಮಾಡ್ತಾಯಿದ್ವಿ. ನಮ್ಮ ಭಾರತೀಯ ಜನತಾ ಪಕ್ಷ ದೇಶ ಮೊದಲು ಎಂದು ನಂಬಿರ್ತಕ್ಕಂಥ ಪಕ್ಷ. ದೇಶದ ಭದ್ರತೆ, ಘನತೆ, ಜನರ ಸಾಮಾನ್ಯ ಹಿತದೃಷ್ಟಿಯಿಂದ ನೈತಿಕ ಹೊಣೆಗಾರಿಕೆ ಹೊತ್ತು ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನರು ರಾಜೀನಾಮೆ ನೀಡಿದರು. ಈ ಹಿಂದೆ LK ಅಡ್ವಾಣಿಯವರು ಕೂಡ ಕೇವಲ ಆರೋಪ ಬಂದಾಗ ತಮ್ಮ ಅಧಿಕಾರವನ್ನೇ ತೋರಿಸಿದ್ದು ಇದು ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಉದಾಹರಣೆಗಳನ್ನು ನಾವು ಕಾಣ್ಬೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಕನಿಷ್ಠ ನೈತಿಕತೆಯೂ ಇಲ್ಲ. ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಹೊಡೆದ ಕಾರಣ ಇವತ್ತು ಅಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಒಂದು ಸರ್ಕಾರಿ ಅಧಿಕಾರಿಯ ಆತ್ಮಹತ್ಯೆಗೆ ಬೆಲೆ ಇಲ್ವಾ ಅಂತಕ್ಕಂಥದ್ದು. ಇಂಥ ಒಂದು ಮೊಂಡತನದಿಂದ ಈ ಬಿ ನಾಗೇಂದ್ರ ವರ್ತನೆಗೆ ನಿಜವಾಗಿ ಕೂಡ ಅವರ ಸರ್ಕಾರ ನಿರ್ಲಜ್ಜತೆಯನ್ನು ಎತ್ತಿ ತೋರಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ಅದು ನಾವು ಯಾವ ರೀತಿ ಭಾರತೀಯ ಜನತಾ ಪಕ್ಷ ಮೊದಲು ದೇಶ, ನಂತರ ಪಕ್ಷ, ನಂತರ ವ್ಯಕ್ತಿ ಅಂತಕ್ಕಂಥದ್ದು. ಆದರೆ ಕಾಂಗ್ರೆಸ್ದ ಹಿಸ್ಟ್ರಿ ತೆಗೆದು ನೋಡಿದಾಗ ಅವರು ಮೊದಲು ವ್ಯಕ್ತಿ, ನಂತರ ಪಕ್ಷ, ನಂತರ ದೇಶ ಅಂತಕ್ಕಂಥ ಸಂಸ್ಕೃತಿಯಲ್ಲಿ ಅವ್ರು ಬಂದವರದಾರ. ಯಾಕಂದ್ರೆ ನೀವು ಹಳ್ಳಿಯಿಂದ ದಿಲ್ಲಿವರೆಗೆ ಇವತ್ತು ನೋಡಿದಾಗ ಅಲ್ಲಿ ಕಾಂಗ್ರೆಸ್ ಇವತ್ತು ಜೀರೋ ಆಗ್ಯದ. ಎಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಇಲ್ಲದಂಥ ವಾತಾವರಣ ಕ್ರಿಯೇಟ್ ಆಗ್ಯದ. ಕಾರಣ ಇಷ್ಟೇ, ಅಲ್ಲಿ ವ್ಯಕ್ತಿಗಳೇ ಬಲಾಢ್ಯರಾಗ್ಯಾರ. ಆದ್ದರಿಂದ ಅಲ್ಲಿ ದೇಶದ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ. ಆದ್ದರಿಂದಲೇ ಇವತ್ತು ಅವರ ಕಾಂಗ್ರೆಸ್ ಅಧಿಕಾರ ಆಡಳಿತದಲ್ಲಿ ಒಂದು ಅಮೇರಿಕಾಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಹೋಗ್ತಾರೆ ಅಂದ್ರೆ ಇವತ್ತು ಅವರು ಬೇಡ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾದಂಥ ಉದಾಹರಣೆಗಳಿದಾವೆ. ಆದರೆ ಇವತ್ತು ನಮ್ಮ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ದೇಶಭಕ್ತಿ ಇವತ್ತು ಅಮೇರಿಕದಂಥ ದೇಶಗಳು ಇವತ್ತು ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಕ್ರಿಯೇಟ್ ಮಾಡಿದಂಥವ್ರು. ಆದ್ದರಿಂದ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಬೇಗನೆ ನೀವು ನಿರ್ಣಯ ಮಾಡಿರಿ, ನೀವು ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತಕ್ಕಂಥ ಒತ್ತಾಯ ಮಾಡೋ ಜೊತೆಗೆ ಬಿಜಾಪುರದಲ್ಲೂ ಕೂಡ ಹಲವಾರು ಸಮಸ್ಯೆಗಳನ್ನು ಕೂಡ ನಾನು ಚರ್ಚಿಸಬೇಕಂತ ವಿಚಾರ ಮಾಡಿದ್ದೀನಿ. ಯಾಕಂದ್ರೆ ಬಿಜಾಪುರದಲ್ಲೂ ಕೂಡ ನಾವು ಭಾಳಷ್ಟು ಸಮಸ್ಯೆಯನ್ನು ನೋಡ್ತಾ ಇದ್ದೀವಿ. ಅದರ ಮುಖ್ಯವಾದದ್ದು ಇವತ್ತು ನನಗೆ ದೃಷ್ಟಿಯೊಳಗೆ ಗಮನಕ್ಕೆ ಬಂದದ್ದು ಅಂದ್ರೆ ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಜನಸಾಮಾನ್ಯರಿರ್ಬೋದು, ಬಡ ರೋಗಿಗಳಿರ್ಬೋದು, ಇವತ್ತು ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ತೆಗೆದುಕೊಳ್ಬೇಕಂದ್ರೆ ಒಂದು ತಿಂಗಳವರೆಗೆ ಸಮಯ ತೆಗೆದುಕೊಳ್ತಾ ಇದ್ದಾರೆ. ಅದು PIPO ಅಂತಕ್ಕಂಥದ್ದು, ಫಸ್ಟ್ ಇನ್ ಫಸ್ಟ್ ಔಟ್ ಅಂತಕ್ಕಂಥ ಒಂದು ಈ ಕಾಂಗ್ರೆಸ್ ಸರ್ಕಾರ ಒಂದು ವ್ಯವಸ್ಥೆಯನ್ನು ತಂದು ಇವತ್ತು ಆ ವಿದ್ಯಾರ್ಥಿಗಳಿಗೆ, ರೈತರಿಗೆ, ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ತೊಂದರೆ ಆಗ್ತಾ ಇದೆ. ಇವತ್ತು ಬಡ ರೋಗಿಗಳು ಸರ್ಕಾರಿ ಆಸ್ಪತ್ರೆ ಏನಾರೇ ಸವಲತ್ತು ತೆಗೆದುಕೊಳ್ಬೇಕಂದ್ರೆ ಇನ್ಕಮ್ ಮತ್ತು ಈ ಸರ್ಟಿಫಿಕೇಟ್ ಸಿಗದೆ ಹೋದಾಗ ವಂಚಿತನಾಗಿ ಭಾಳಷ್ಟು ಸಫರ್ ಆಗ್ತಕ್ಕಂಥ ವಾತಾವರಣ ಇದೆ. ಇದನ್ನು ನಾನು ಹೋಗಿ ಚರ್ಚೆನೂ ಕೂಡ ಇಲಾಖೆಗೆ ಹೋಗಿ ನಾನು ಭಾಳಷ್ಟು ಕಡೆ ಚರ್ಚೆ ಮಾಡಿದ್ದೀನಿ. ಈ ರೀತಿ ಜನಸಾಮಾನ್ಯರಿಗೆ ಬಿಜಾಪುರ ಜಿಲ್ಲೆ ಅನ್ಯಾಯ ಆಗ್ತಾ ಇದೆ, ಸರಿಪಡಿಸ್ರಿ ಅಂದಾಗ ನಾನು ಮೊನ್ನೆ ಹೋಗಿ ನಾನು ಚರ್ಚೆ ಮಾಡಿದಿಲ್ಲ. ಈಗ ಹೊಸ ವ್ಯವಸ್ಥೆಯನ್ನು ಮಾಡಿದೆವು, ನೀವು ADC ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ADC ಅವ್ರ ಮುಖಾಂತರ ಈ ರೀತಿ ನೀವು ವ್ಯವಸ್ಥೆ ಮಾಡಿಕೊಂಡ್ರೆ ನಿಮಗೆ ಫಾಸ್ಟ್ ಆಗಿ ಕೊಡ್ತೀವಿ ಅಂತಕ್ಕಂಥ ಒಂದು ವ್ಯವಸ್ಥೆ ಹೇಳ್ತಾರೆ. ಇದು ಜನಸಾಮಾನ್ಯರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಆ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಕೆಲಸ ಮಾಡ್ತಕ್ಕದ್ದು ಆಕೈತೇನ್ರಿ? ಇದು ಬಲಾಢ್ಯರು ಬಂದು ಮಾಡ್ಕೋಬೋದು. ಆದರೆ ಇವತ್ತು ಸಾಮಾನ್ಯ ಜನ ಇದನ್ನು ಪಡೆದುಕೊಳ್ಳಕ್ಕೆ ಆಗಲಾರಂಥ ಒಂದು ಹೀನಾಯ ಪರಿಸ್ಥಿತಿ ಒಳಗೆ
ಅದಾರ. ಆದ್ದರಿಂದ ನಾ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆಯಿಂದ ಇವತ್ತು ನಾ ಜಿಲ್ಲಾ ಆಡಳಿತಕ್ಕೂ ನಾನು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬೇಗನೆ ಸರ್ಕಾರದ ಗಮನಕ್ಕೆ ತಂದು ಈ ವಿಲೇವಾರಿ ಕಾಸ್ಟ್ ಮತ್ತು ಇನ್ಕಮ್ ಬೇಗನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡೋದು ಹೋದರೆ ದೊಡ್ಡ ಹೋರಾಟ ಮಾಡಬೇಕಾಗೈತಿ. ಯಾಕಂದ್ರೆ ನನ್ನ ಪತ್ರಿಕಾಗೋಷ್ಠಿ ಇದು ಮುಖ್ಯಮಂತ್ರಿಗೆ ಮುಟ್ಟೋದು ಅಷ್ಟು ಡಿಫಿಕಲ್ಟೇ ಅನಿಸ್ತಾ ಇತ್ತು ನನಗೆ. ಯಾಕೆ ಈಗ ನಾ ಯಾರಿಗೆ ಹೇಳಬೇಕು? ತಮ್ಮ ಸಹಾಯದಿಂದ, ಮಾಧ್ಯಮದ ಸಹಾಯದಿಂದ ನಾ ಉಸ್ತುವಾರಿ ಮಂದಿಗೆ ಒಂದು ಎಂ ಬಿ ಪಾಲ್ರಿಗೆ ಹೇಳಬೇಕು. ಎಂ ಬಿ ಪಾಲ್ರಿಗೆ ನಾ ಮನವಿ ಮಾಡ್ತಾ ಇದ್ದೀನಿ. ಇದು ಭಾಳ ದೊಡ್ಡ ಇಶ್ಯೂ ಇದೆ. ಯಾಕಂದ್ರೆ ನೀವು ಜನಸಾಮಾನ್ಯರ ಹತ್ರ ಬಂದು ಚರ್ಚೆ ಮಾಡಿರಿ ಗೊತ್ತಾಗ್ತೈತಿ. ಬೇಗನೆ ಇದ್ರ ಬಗ್ಗೆ ಗಮನ ಹರಿಸಿ ಮುಖ್ಯಮಂತ್ರಿ ಜೊತೆ ಮಾತನಾಡಿ ಈ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ಪಾಸ್ ಕೊಡ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಆನ್ಲೈನ್ ಯುಗ ಅದ. ಒಂದು ತಾಸನ್ಯಾಗ ಕೊಡಬೇಕಾದಂಥ ವ್ಯವಸ್ಥೆ ಒಂದು ತಿಂಗಳವರೆಗೆ ನೀವು ಒಯ್ತಾ ಇದ್ದೀರಿ ಅಂದ್ರೆ ಇದು ನಾಚಿಕೆಗೇಡಿ ಅಂತಕ್ಕಂಥ ಒಂದು ವ್ಯವಸ್ಥೆ ಆಗ್ತೈತಿ. ಅದಕ್ಕೆ ನಾ ಎಂ ಬಿ ಪಾಲ್ರಿಗೆ ನಾ ಇದನ್ನು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ನಾ ಕಳೆದ ಸ್ವಲ್ಪ ದಿನಗಳ ಹಿಂದೆ ಕೂಡ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ರೈತ ಅನುಭವಿಸ್ತಕ್ಕಂಥ ಕಷ್ಟನೂ ಕೂಡ ಅಂತ ಹೇಳಿದ್ದೆ. ನಾ ಎಂ ಬಿ ಪಾಲ್ ಸಾಹೇಬ್ರಿಗೆ ಹೇಳಿದ್ದೆ. ವಿಶೇಷವಾಗಿ ಬಬಲೇಶ್ವರ ಮತ್ತು ಕ್ಷೇತ್ರದ ರೈತರಿಗೆ ಇವತ್ತು ಅಲ್ಲಿ ನನಗೆ ಸಾಕಷ್ಟು ರೈತರು ಫೋನ್ ಹಚ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಆ ಟ್ರಾನ್ಸ್ಫಾರ್ಮರ್ ಸುಟ್ರೆ ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ. ಮತ್ತು ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಇಲಾಖೆಯವರಿಗೆ ಟ್ರಾನ್ಸ್ಫಾರ್ಮರ್ ತೆಗೆದುಕೊಂಡು ಹೋಗಬೇಕು, ಅದನ್ನು ರಿಪೇರಿ ಮಾಡಿ ಕೊಡಬೇಕಾದದ್ದು ಜವಾಬ್ದಾರಿ. ಆದರೆ ಇವತ್ತು ಎಷ್ಟು ನೋವಿನ ಸಂಗತಿ ಅಂದ್ರೆ ಅಧಿಕಾರಿಗಳು ಅದರ ಟ್ರಾನ್ಸ್ಪೋರ್ಟ್ ವಸೂಲಿ ಮಾಡ್ತಕ್ಕಂಥ ಆರೋಪಗಳು ಕೂಡ ನನಗೆ ಗಮನಕ್ಕೆ ತರ್ತಾ ಇದ್ದಾರೆ ರೈತರು. ಆದ್ದರಿಂದ ಅದರ ಕಡೆ ತಾವ ಗಮನ ಹರಿಸಬೇಕು. ಮತ್ತು ಟ್ರಾನ್ಸ್ಫಾರ್ಮರ್ ಸುಟ್ಟಾಗ ಒಂದು ಅದೇನದ ಗುತ್ತಿಗೆದಾರರಿಗೆ ಅದು ಮಿನಿಮಮ್ ಗ್ಯಾರಂಟಿ ಪೀರಿಯಡ್ನಾಗ 7% ಸುಡುವಂಥ ವ್ಯವಸ್ಥೆ ಐತಿ ಎವರೇಜ್. ಆದರೆ ಇವತ್ತು ನಾನು ಅಧಿಕಾರಿಗಳೊಳಗೆ ಚರ್ಚೆ ಮಾಡಿದಾಗ 15% ರೆಕಾರ್ಡ್ ಆಗಿದಾವೆ ಅಲ್ಲಿ. ಅಂದ್ರೆ 15% ಸುಡ್ತಾ ಬಂದ್ರೆ ಯಾಕೆ ಸುಡ್ತಾ ಇದ್ದಾವೆ? ಅಥವಾ ಅಲ್ಲಿ ಆ ಗುತ್ತಿಗೆದಾರ ಸರಿಯಾದ ವೈಂಡಿಂಗ್ ವೈರನ್ನು ಬಳಕೆ ಮಾಡ್ತಾನೆ ಇಲ್ಲೋ, ಅಥವಾ ಅದಕ್ಕೆ ಉತ್ತಮ ಗುಣಮಟ್ಟದ ಕ್ವಾಲಿಟಿ ಆಯಿಲ್ ಹಾಕ್ತಾನಿಲ್ಲೋ ಅಂತಕ್ಕಂಥದ್ದು, ಅಥವಾ ಅದು ಪರಿಪೂರ್ಣ ಅದು ಒಂದು ಕಾಯಿಲ್ ಸುಟ್ಟಾಗ ಅದನ್ನು ಒಂದೇ ಕಾಯಿಲನ್ನು ಟೆಂಪರರಿ ಮಾಡಿ ಕೊಟ್ಟು ಈ ರೀತಿ ಹಿಂಸೆ ಆಗ್ತದೆ ಅಂತಕ್ಕಂಥದ್ದನ್ನು ನಾನು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಹೇಳ್ತಾ ಇದ್ದೀನಿ. ನೀವು ಸಂಬಂಧಪಟ್ಟ ಹೆಸ್ಕಾಂ ಅಧಿಕಾರಿಗಳು ಚರ್ಚೆ ಮಾಡಿ. ಇದರ ಜಿಲ್ಲೆಯಲ್ಲಿಯೂ ಅದ, ವಿಶೇಷವಾಗಿ ಬಬಲೇಶ್ವರದಲ್ಲಿ ಕೂಡ ಭಾಳ ಇದೆ. ಅದರ ಗಮನ ಹರಿಸಬೇಕು, ಅದನ್ನು ತಾವು ಬಗೆಹರಿಸಬೇಕಂತಕ್ಕಂಥದ್ದು. ಮತ್ತು ಇನ್ನೊಂದು ವಿಷಯ, ಈಗ ಬರಗಾಲ ಇದೆ, ರೈತರು ಭಾಳ ಕಷ್ಟದಾಗಿದ್ದಾರೆ. ಅದಕ್ಕೆ ಅದನ್ನು ಟ್ರಾನ್ಸ್ಫಾರ್ಮರ್ ಬಗ್ಗೆ ನಾವು ಈಜಿ ತೊಗೋಬೇಡ್ರಿ, ಮನವಿ ಮಾಡ್ತಾ ಇದ್ದೀನಿ. ಬೇಗನೆ ಅದನ್ನು ಬಗೆಹರಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡೋ ಜೊತೆಗೆ ಈಗ ನನಗೆ ಭಾಳಷ್ಟು ಇಲ್ಲಿ ಬಬಲೇಶ್ವರ ಜನ, ಯಾಕೆ ನಾನು ಬಬಲೇಶ್ವರ ಮತಕ್ಷೇತ್ರ ಆಗಿರೋದ್ರಿಂದ ಬಬಲೇಶ್ವರದ ಭಾಳಷ್ಟು ರೈತರು ನನಗೆ ಭೇಟಿ ಆಗ್ತಾರೆ. ಭೇಟಿ ಆಗಿಲ್ಲ, ನಮಗೆ ಸಬ್ ರಿಜಿಸ್ಟರ್ ಆಫೀಸನ್ನು ಬಬಲೇಶ್ವರದಲ್ಲಿ ಮಾಡಿಕೊಡಿ ಅಂತಕ್ಕಂಥದ್ದು. ತಿಕೋಟದಲ್ಲಿ ಆಗಿದೆ, ಅದೇ ಜೊತೆ ಬಬಲೇಶ್ವರದಲ್ಲಿ ಕೊಡ್ರಿ ಅಂತಕ್ಕಂಥದ್ದು ಬಬಲೇಶ್ವರ ಜನರ ಪರವಾಗಿ ತಮಗೆ ನಾನು ಮನವಿ ಮಾಡ್ಕೋತೀನಿ ಅಂತಕ್ಕಂಥದ್ದು. ಇವತ್ತು ಇನ್ನೊಂದು ವಿಷಯ ನಾನು ಗಮನಕ್ಕೆ ಬಂತು. ನಿನ್ನೆ ನಗರದಲ್ಲಿ ಹೊಸ ಮನೆಗಳ ವಾಸ್ತು ಶಾಂತಿಗೆ ಹೋದಂಥ ಸಂದರ್ಭದಲ್ಲಿ ಭಾಳಷ್ಟು ರೇಷನ್ ಅಂಗಡಿಗಳ ಕಣ್ಣಿಗೆ ಬಂದು ನನಗೆ. ಆ ರೇಷನ್ ಅಂಗಡಿಗಳಲ್ಲಿ ಭಾಳಷ್ಟು ಕ್ಯೂನಲ್ಲಿ ನಿಂತು ಆ ಜನಸಾಮಾನ್ಯರು ರೇಷನ್ನ ಪಡೆದುಕೊಂಡು ನೋಡಿದ್ರೆ ಅದು ಕೂಡ ನನಗೆ ಮನಸ್ಸಿಗೆ ನೋವಾಗ್ಯದ. ಯಾಕಂದರೆ ಕೇಂದ್ರ ಸರ್ಕಾರ ಸಾಕಷ್ಟು ತಮಗೆ ರೇಷನ್ ಕೊಡ್ತಾ ಇದೆ, ಕೊಟ್ಟಾಗ ಕೂಡ ಅದನ್ನು ಸರಿಯಾಗಿ ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆಯೂ ಕೂಡ ನಾನು ಗಮನಕ್ಕೆ ತರ್ತಾ ಇದ್ದೀನಿ. ಜೊತೆಗೆ ಎಲ್ಲ ಜೊತೆಗೆ ಇನ್ನೊಂದು ಸಂತೋಷ ವಿಷಯ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ಸರ್ಕಾರ ಬಂದು 3 ವರ್ಷದಲ್ಲಿ ನಿರ್ಧಾರಗಳು ಬರೀ ತಪ್ಪು ನಿರ್ಧಾರದಿಂದ ಜನಸಾಮಾನ್ಯ ಮೇಲೆ ಭಾಳ ಹೊರೆ ಆಗ್ತಾ ಇದೆ. ಒಂದು ಉದಾಹರಣೆ ನೋಡಿದ್ರೆ, ಇವತ್ತು ಬಡವರಿಗಾಗಿ ವಯಸ್ಸಾದಂಥವ್ರಿಗೆ ವೃದ್ಧಾಪ್ಯ ವೇತನ ಇರ್ಬೋದು, ಇವತ್ತು ವಿಧವಾ ವೇತನ ಇರ್ಬೋದು, ಅಂಗವಿಕಲರ ವೇತನ ಇರ್ಬೋದು, ಮನಸ್ವಿನಿ ಇರ್ಬೋದು, ಮೈತ್ರಿ ಇರ್ಬೋದು, ರೈತರ ಆತ್ಮ ಮಾಡಿಕೊಂಡಂಥ ಹೆಂಡತಿಯರಿಗೆ ಪೆನ್ಷನಿ ಕೊಡ್ತಕ್ಕಂಥ ಇರ್ಬೋದು, ಅಸಿಡ್ ದಾಳಿಗೆ ಒಳಗಾದಂಥವ್ರಿಗೆ ಪಿಂಚಣಿ ಕೊಡ್ತಕ್ಕಂಥ ಇರ್ಬೋದು. ಸುಮಾರು 4-5 ತಿಂಗಳಿಂದ ಅದು ಬಂದಾಗಿದೆ. ಕಾರಣ ಇಷ್ಟೇ, ಸರ್ಕಾರ ಆದೇಶ ಮಾಡ್ತೀವಿ 32,000ಕ್ಕಿಂತಲೂ ಆದಾಯ ಕಡಿಮೆ ಇದ್ರೆ ಮಾತ್ರ ಇದನ್ನು ಕನ್ಸಿಡರ್ ಮಾಡಿರಿ ಅಂದಾಗ ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ 3,46,000 ಫಲಾನುಭವಿಗಳದಾರ. ಇದು ಒಂದು ಆದೇಶದಿಂದ ಸುಮಾರು 1 ಲಕ್ಷ ಫಲಾನುಭವಿಗಳು ಸುಮಾರು 5-6 ತಿಂಗಳಿಂದ ಅವ್ರಿಗೆ ಪಿಂಚಣಿ ಬಂದಿಲ್ಲ. ಯಾಕಂದ್ರೆ ನಾವು ಮೊನ್ನೆ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯದ ಹೋರಾಟವನ್ನು ಮಾಡುವ ಸಂದರ್ಭದೊಳಗೆ ಭಾಳಷ್ಟು ವೃದ್ಧರು ನಮ್ಮ ಅಲ್ಲಿ ವೇದಿಕೆಗೆ ಬಂದು ಸಾಕಷ್ಟು ಮನವಿ ಕೊಟ್ಟರು ನಮಗೆ. ಆ ಮನವಿ ಕೊಟ್ಟಾಗ ನಾನು ಇಲ್ಲ ಭೀಮ ರಾಜ್ಯ ದಲಿತ ಸೇವಾ ಸಮಿತಿ ರಾಜ್ಯ ಸಂಘಟನೆ ಅಧ್ಯಕ್ಷರು ಕೂಡ ನನಗೆ ವಾಟ್ಸಪ್ನಲ್ಲಿ ಕಳಿಸಿದ್ರು. ಅವು ನಾನು ನೋಡಿದಾಗ ಅವುಗಳನ್ನ ವಿಷಯ ತೆಗೆದುಕೊಂಡು
ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡೀನಿ. ಅಲ್ಲ, ಇಲಾಖೆ ಕೂಡ ಸಾಕಷ್ಟು ತಿರುಗಾಡಿ ಚರ್ಚೆ ಮಾಡಿದಾಗ ನನಗೆ ಸಂತೋಷ ಅನ್ನಿಸ್ತಾ ಇದೆ. ನಮ್ಮ ಹೋರಾಟದ ಒಂದು 2 ದಿನದಲ್ಲಿನ ಅದು ಸರ್ಕಾರ ಆದೇಶ ಬಂದದ. 1,30,000 ರೂಪಾಯಿ ಅವರಿಗೆ ಇನ್ಕಮ್ ಇದ್ದರೂ ಅದನ್ನು ನೀವು ಕೊಡ್ರಿ ಅಂತಕ್ಕಂಥದ್ದು ಆದೇಶ ಇರೋದ್ರಿಂದ ಇವು ಸುಮಾರು 1 ಲಕ್ಷದ ಎಲ್ಲ ಫಲಾನುಭವಿಗಳಿಗೆ 5-6 ತಿಂಗಳಿಂದ ಏನು ಫಲಾನುಭವಿಗಳು ನೋವು ಅನುಭವಿಸಿದ್ರು ಅದು ಸರಿಯಾಗಿದೆ ಅಂತಕ್ಕಂಥ ಸಂತೋಷವನ್ನು ಕೂಡ ತಮ್ಮ ಮೂಲಕ ತಮಗೆ ಹಂಚಿಕೊಳ್ಳೋ ಮೂಲಕ ನನ್ನ ಪತ್ರಿಕಾಗೋಷ್ಠಿಯನ್ನು